ನಮಸ್ಕಾರ. ವಿಶ್ವಾನಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ದೊಡ್ಡ ಮನೆಯಿಂದ ಸ್ವಯಂ ಪ್ರೇರಿತವಾಗಿ ಆಚೆ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮೊನ್ನೆಯಷ್ಟೇ ಶೋಭಾ ನಾನು ಹೊರಗಡೆ ಹೋಗುತ್ತೇನೆ ಎಂದು ಹೇಳಿ ಹೋಗಿರುವುದು, ಶೋಭಾರನ್ನ ಸಿಟ್ಟಲ್ಲಿ ಕಿಚ್ಚ ಗದರಿ ಆಚೆ ಕಳಿಸಿರುವುದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ತ್ರಿವಿಕ್ರಮ್ ಕೂಡ ತಾನು ಹೊರಗಡೆ ಹೋಗುವ ಮಾತುಗಳನ್ನಾಡಿದ್ದಾರೆ. ಅದಕ್ಕೆ ಕಿಚ್ಚ ಏನಂದ್ರು ಅದನ್ನೇ ಹೇಳ್ತೀನಿ ನೋಡಿ. ಮೊನ್ನೆ ಶೋಭಾ ಶೆಟ್ಟಿ ಹೊರಗಡೆ ಹೋಗುವ ಸಮಯದಲ್ಲಿ ಶೋಭಾ ಮುಂದೆ ಕುಳಿತು ತ್ರಿವಿಕ್ರಮ್ ಕೆಲವು ವಿಚಾರಗಳ ಕುರಿತು ಮಾತನಾಡಿದ್ದರು. ಇದಕ್ಕೆ ಇಂದು ಕ್ಲಾಸ್ ತೆಗೆದುಕೊಂಡ ಕಿಚ್ಚ ಶೋಭಾ ಅವರು ಮಾಡಿದ್ದು ಯಾಕೆ ಹೊರಗಡೆ ಹೋದ್ರು ಎಂದು, ಯಾಕೆ ಚರ್ಚೆ ಮಾಡಿದ್ದು ತ್ರಿವಿಕ್ರಮ್ ಎಂದು ಕೇಳುತ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಮಾತನಾಡಿ, ನಾನವತ್ತು ಕನ್ಫ್ಯೂಷನ್ ನಲ್ಲಿದ್ದೆ ಅಣ್ಣ ಎಂದು ಸುದೀಪ್ ಅವರಿಗೆ ಹೇಳುತ್ತಾರೆ. ನಂತರ ಮಾತನಾಡಿದ ಸುದೀಪ್, ಏನಕ್ಕೆ ಕನ್ಫ್ಯೂಷನ್ ನಲ್ಲಿದ್ದೆ, ಅವತ್ತು ನಿನ್ನ ಎದುರುಗಡೆ ತಾನೇ ಶೋಭಾ ಇದ್ದದ್ದು ಎಂದು ಸುದೀಪ್ ಹೇಳುತ್ತಾರೆ. ನೀವು ಕೋಪ ಮಾಡಿಕೊಳ್ಳುವುದಿಲ್ಲ ಎಂದರೆ 2 ನಿಮಿಷ ನಿಮ್ಮ ಹತ್ರ ಮಾತನಾಡುತ್ತೇನೆ ಅಣ್ಣ ಎಂದು ತ್ರಿವಿಕ್ರಮ್ ಹೇಳುತ್ತಾರೆ. ನಾನು ನಿಮ್ಮನ್ನ ಕೇಳಿ ಕೋಪ ಮಾಡಿಕೊಳ್ಳಬೇಕಾ ಎಂದು ಸುದೀಪ್ ಹೇಳುತ್ತಾರೆ. ನಿಮ್ಮ ಮುಂದೆ ತಲೆ ತಗ್ಗಿಸುವುದರಲ್ಲಿ ನಂಗೇನು ಇಲ್ಲ ಅಣ್ಣ ಎಂದು ತ್ರಿವಿಕ್ರಮ್ ಹೇಳುತ್ತಾರೆ. ನನ್ನ ಮುಂದೆ ಬೇರೆಯವರಿಗೆ ತಲೆ ತಗ್ಗಿಸಬೇಕು ಎಂಬ ಆಸೆ ನನ್ನ ಜೀವನದಲ್ಲಿ ಇಲ್ಲ ಕಣೋ ಎಂದು ಸುದೀಪ್ ಹೇಳುತ್ತಾರೆ. ಇನ್ ಕೇಸ್ ನಾನು ಬಿಗ್ ಬಾಸ್ಗೆ ಮಿಸ್ರೆಸ್ಪೆಕ್ಟ್ ಕೊಟ್ಟಿದ್ದರೆ ನಾನು ಈಗಲೇ ಮನೆಯಿಂದ ಆಚೆ ಹೋಗಲು ರೆಡಿಯನ್ನ ಎಂದು ತ್ರಿವಿಕ್ರಮ್ ಸುದೀಪ್ ಅವರಿಗೆ ಹೇಳುತ್ತಾರೆ. ಅದಕ್ಕೆ ಕಿಚ್ಚ ಮಾತನಾಡಿ, ಆತರ ಆಗಿದ್ರೆ ಎನ್ನೋದು ಬೇಡಿ, ಆತರ ಆಗಿದೆ ಎನ್ನುತ್ತಾರೆ. ಹೀಗೆ ತ್ರಿವಿಕ್ರಮ್ ಮತ್ತು ಸುದೀಪ್ ಮಧ್ಯೆ ಮಾತು ನಡೆಯುತ್ತೆ. ಆದರೆ ಮುಂದೇನಾಗುತ್ತೆ ಎನ್ನೋದು ಈ ವೀಕೆಂಡ್ ನಂತರ ತಿಳಿಯಲಿದೆ. ಇದಕ್ಕೆ ಸಂಬಂಧಿಸಿದ ಪ್ರೊಮೋ ವಿಡಿಯೋವೊಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವಾನಿ ಟಿವಿ ಮತ್ತು ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.